ಸೋಪಾನ 15 ಶ್ರೀ ಕೇವಲಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಶೋಭಿಸುತ ಚಂದ್ರನುಲು ಎರೆಯುತ್ತ ಶಾಂತಿ ಕ್ಷೀರವನು. ಮಹಾಕವಿಗಳು ಡಾಕ್ಟರ್ ಲತಾ ರಾಜಶೇಖರ್. ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ HP ಮೋಹನಕುಮಾರ ಶಾಸ್ತ್ರಿ. ಇಹುದು ಆತ್ಮದಲ್ಲಿ ಅನಂತ ಜ್ಞಾನ ದರ್ಶನ ಸುಖವೀರ್ಯಗಳು. ಆತ್ಮೋದಯವೆನೆ ಆಗಿಹುದೀ ಗುಣಗಳ ಅಭಿವ್ಯಕ್ತಿಯೋ. ಅಂಥೇ ಪಡೆಯಲ ಪರಮ ಸಚ್ಚಿದಾನಂದತ್ವವನು. ಸಹಿಸಿದನು ಸಮಚಿತ್ತದಲ್ಲಿ ಆ ಮಹಾವೀರನು ಅಗಣಿತ ಉಪಸರ್ಗಗಳನ್ನು. ಹಸಿವು ಬಾಯಾರಿಕೆ ದಂಶಮಶಕವಿತ್ಯಾದಿ ಪರಿಶಗಳನ್ನು ಸಹಿಸುವಂತೆಲ್ಲವನು ತಾಳ್ಮೆಯಲಿ ಭುವಿಯೂ. ಅಂಥೇ ಯೋಗಿಯವನರಿತು ಪ್ರತಿಯೊಂದು ಆತ್ಮವು ಅನಂತ ಗುಣಗಳ ಅನನ್ಯ ಅಕ್ಷಯಾಮೃತ ಸರೋವರವೆಂದು ಮಾಡಿದನು ಅಕ್ಷಯಾನಂದದ ಅನುಸಂಧಾನವನು. ನಂತರದಿ ತೆರಳಿ ಪೂರಿ ಮಥನಾಪುರದೆಡೆಗೆ ಉಳಿದನು ಹೊರವಲಯದ ಉದ್ಯಾನದಲ್ಲಿ. ಕೆಲ ದಿನಗಳವರೆಗೆ ಸಹಿಸಿ ಅಲ್ಲಿಯೂ ಹಲಬಗೆಯ ಉಪಸರ್ಗಗಳನ್ನು ಮಗ್ನನಾಗಿರಲು ಸಾಧನೆಯಲ್ಲಿಯೇ ಸತ್ಕರಿಸಿದನು ಋಷಿಯನು. ಆ ಒಗ್ಗೂರ ಶ್ರಾವಕನು ಪ್ರೀತ್ಯಾಧರದಿ ವಿಸ್ತರಿಸುವಂಥವನ ಪುಣ್ಯಪರಧೀ. ಶೋಭಿಸುತ್ತ ಚಂದ್ರನೋಲೆರೆಯುತ್ತ ಶಾಂತಿ ಕ್ಷೀರವನು. ಶ್ರೀ ಕೇವಲಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 15ರಲ್ಲಿ ಮಹಾಕವಿಗಳು ಅತ್ಯಂತ ಮನೋಜ್ಞವಾಗಿ ಗಾಂಭೀರ್ಯ ರಸದಲ್ಲಿ ರಚನೆ ಮಾಡಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಹಬ್ಬ ಹೀಗೆ ಆತ್ಮನಲ್ಲಿ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯಗಳು ಅವೆಲ್ಲವೂ ಕೂಡ ಆತ್ಮೋದಯಕ್ಕೆ ಕಾರಣ. ಆ ಗುಣಗಳ ಅಭಿವ್ಯಕ್ತಿಯೇ ಮಹಾವೀರ ಮುನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಸಚ್ಚಿದಾನಂದತ್ವವನ್ನು ಆ ಸಹನೆಯಿಂದ ಪಡೆದಂಥ ಮಹಾವೀರ ಮುನಿಗಳು ಸಮಚಿತ್ತ, ಆರಕ್ಕೇರದ ಮೂರಕ್ಕಿಳಿಯದ ಸಮಚಿತ್ತ ಭಾವನೆಗೆ ಆಕರರಾಗಿದ್ದರು. ಮಹಾವೀರನು ಅಗಣಿತ ಅಂದರೆ ಲೆಕ್ಕಕ್ಕಿಲ್ಲದ ಉಪಸರ್ಗಗಳನ್ನು, ಹಸಿವು, ಬಾಯಾರಿಕೆ, ದಂಶ, ಮಶಕವಿತ್ಯಾದಿ 21 ರೀತಿಯ ಪರಿಚಯಗಳನ್ನು ಹೇಗೆ ಸಹಿಸ್ಕೊಳ್ತಾರೆ. ಭೂಮಿ ತಾಯಿ ಹೇಗೆ ಸಹನೆಯಿಂದ ತನಗಾಗುವ ಕಷ್ಟವನ್ನು ಸಹಿಸ್ಕೊಳ್ತಾರೋ ಹಾಗೆ ಮಹಾವೀರ ಮುನಿಯು ಕೂಡ ಸಹಿಸ್ಕೊಂಡಿದ್ದಾರೆ. ಹೀಗೆ ಯೋಗವಿದ್ದಂತಹ ಮಹಾವೀರ ಮುನಿ ಯೋಗಿಯಾಗಿ ಆತ್ಮನ ಅನಂತ ಗುಣಗಳ ಅಕ್ಷಯ ಭಂಡಾರದ ಅನುಸಂಧಾನವನ್ನು ಮಾಡಿಕೊಳ್ತಾರೆ. ಹೀಗಿರುವಾಗ ಮುಂದೆ ಅವರು ಪೂರಿ ಮಥನಾಪುರಕ್ಕೆ ಹೋಗಿ ಅಲ್ಲಿ ಉಳ್ಕೊಳ್ತಾರೆ. ಆ ಊರಿನ ಹೊರವಲಯದ ಉದ್ಯಾನದಲ್ಲಿ ಅಲ್ಲಿಯೂ ಕೂಡ ಹಲಬಗೆ ಉಪಸರ್ಗಗಳನ್ನು ಎದುರಿಸ್ತಾರೆ. ಹೀಗೆ ಅಲ್ಲೊಬ್ಬ ಆ ಒಗ್ಗೂರ ಶ್ರಾವಕ ಪ್ರೀತಿಯ ಆಧಾರದಿಂದ ಆ ಪುಣ್ಯ ಪರಿಧಿಯಂತೆ ಇವರನ್ನು ಪೋಷಣೆ ಯಾಕೆಂದರೆ ಶ್ರಾವಕರು ಮುನಿಗಳನ್ನು ಪೋಷಣೆ ಮಾಡಬೇಕು, ಮುನಿಗಳು ಶ್ರಾವಕರಿಗೆ ಸದ್ಮಾರ್ಗವನ್ನು ಹೇಳಬೇಕು. ಆ ರೀತಿ ಪುಣ್ಯ ಪರಿಧಿ ಅಲ್ಲಿ ಉಂಟಾಗ್ತದೆ ಅಂತಕ್ಕಂಥದ್ದು. ನಮಸ್ಕಾರ.